ಯಶಸ್ವಿ AI ಶೃಂಗಸಭೆಗೆ ಇವತ್ತು ತೆರೆ ಬಿತ್ತು. ಒಂದು ಅಂದಾಜಿನ ಪ್ರಕಾರ $270 ಬಿಲಿಯನ್ ಇನ್ವೆಸ್ಟ್ಮೆಂಟಿನ MOUಗಳು ಅಥವಾ ಪ್ರಾಮಿಸ್ಗಳಾಗಿದ್ದಾವಂತೆ. $270 ಬಿಲಿಯನ್. ಈ ಸಂಖ್ಯೆಗಳನ್ನು ಫೇಸ್ ವ್ಯಾಲ್ಯೂ ಮೇಲೆ ತಗೋಬೇಡಿ, ಇವು ಅಂತಿಮವಾಗಿ ಗ್ರೌಂಡ್ ಲೆವೆಲ್ನಲ್ಲಿ ಇಂಪ್ಲಿಮೆಂಟ್ ಆದಾಗಲೇ ನಿಜ. ಸದ್ಯಕ್ಕಿಷ್ಟು ಮಾತುಕತೆ ನಡೀತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ರಿಲಯನ್ಸ್ ಇಂಡಸ್ಟ್ರಿ ಅವರು 7 ವರ್ಷದಲ್ಲಿ 10 ಲಕ್ಷ ಕೋಟಿ ರೂಪಾಯಿಗಳನ್ನು AI ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂದಿದ್ದಾರಂತೆ. ಅದಾನಿ ಗ್ರೂಪ್ನವರು $100 ಬಿಲಿಯನ್ ಇನ್ವೆಸ್ಟ್ ಮಾಡ್ತೀವಿ ಅಂದಿದ್ದಾರಂತೆ. ಮೈಕ್ರೋಸಾಫ್ಟ್ನವರು $50 ಬಿಲಿಯನ್, ಬ್ಲ್ಯಾಕ್ ಸ್ಟೋನ್ ಅನ್ನುವ ಕಂಪನಿ $1.2 ಬಿಲಿಯನ್, ಗೂಗಲ್ನವರು $15 ಬಿಲಿಯನ್. ಇವು ಮೋಟ ನಂಬರ್ಗಳು. ಇಷ್ಟು ಕಂಪನಿಗಳು ಇನ್ವೆಸ್ಟ್ ಮಾಡ್ತೀವಿ ಅಂದಿದ್ದಾರೆ. ಕೆಲವು ಅಪಸವ್ಯಗಳನ್ನು ಹೊರತುಪಡಿಸಿದ್ರೆ AI ಶೃಂಗ ಭಾರತದ ಕಿರೀಟಕ್ಕೆ ಗರಿ ಅಂತೀವಲ್ಲ, ಆ ರೀತಿಯಲ್ಲಿ ಆಗುವಂಥದ್ದು. ಅದು ಯಾರೋ ಚೀನಾದ ರೋಬೋ ತಗೊಂಡು ಬಂದು ನಾವೇ ತಯಾರು ಮಾಡಿದ್ದು ಅಂತಿಟ್ಟಿದ್ರು. ಈ ಯೂತ್ ಕಾಂಗ್ರೆಸ್ನವರು ಅಂಗಿ ಹರ್ಕೊಂಡು ಅಲ್ಲಿ ಗಲಾಟೆ ಮಾಡಿದ್ರು. ಇಂಥ ಅಪಸವ್ಯಗಳನ್ನು ಹೊರತುಪಡಿಸಿದ್ರೆ AI ಶೃಂಗಸಭೆ ಭಾರತದ ಪಾಲಿಗೆ ಐತಿಹಾಸಿಕವಾಗಿತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವ ರೇಸ್ಗೆ ನಮ್ಮನ್ನು ನಾವು ತಯಾರು ಮಾಡಿಕೊಳ್ಳುವುದಕ್ಕೆ ಒಂದು ಅಡಿಪಾಯ ಹಾಕಿದಂಗಿತ್ತು ಅಂತ ಹೇಳಿದ್ರೆ ತಪ್ಪಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.